ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ವೀಡಿಯೋ ಸ್ಟಾರ್ಟಿಂಗಲ್ಲೇ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹಾಗೆ ಇದು ಟ್ರಾವೆಲಿಂಗ್ ಅಂತ ಅನ್ನಿಸ್ತಿದ್ಯಾ? ಹೌದು, ನಿಮ್ಮ ಗೆಸ್ ಕರೆಕ್ಟ್. ಇದು ಬಂದು ಮಂಡ್ಯ ಬಸ್ ಸ್ಟ್ಯಾಂಡ್. ನಾನು ಹೊರಡ್ತಾ ಇರೋದು ತೋಪಿನ ತಿಮ್ಮಪ್ಪನ ದೇವಸ್ಥಾನ ಆಬ್ಲುವಾಡಿಗೆ. ಆ್ಯಂಡ್ ಟಿಕೆಟ್ ಬಂದು ಮಂಡ್ಯ ಟು ಕೊಪ್ಪ ತೊಗೊಂಡಿದ್ದೆ. ಫೆಸ್ಟಿವಲ್ ಆಗಿರೋದ್ರಿಂದ ಆಬ್ಲುವಾಡಿಗೆ ಬಸ್ನೆಲ್ಲ ಸ್ಟಾಪ್ ಮಾಡಿದರು. ಕಟ್ ಆಫಿಂದ ಕೊಪ್ಪಗೆ ಹೋಗಿ ನೆಕ್ಸ್ಟ್ ಆಬ್ಲುವಾಡಿಗೆ ಬರಬೇಕಿತ್ತು, ಬಳಸ್ಕೊಂಡು ಬರಬೇಕಿತ್ತು. ಏನು ಮಾಡೋಕ್ಕಾಗಲ್ಲ, ದೇವ್ರನ್ನ ನೋಡಬೇಕು ಅಂದರೆ ಹೆಂಗೋ ನುಗ್ಲಾಟದಲ್ಲಿ ಹೋಗಲೇಬೇಕು ಅಂತ ಕೊಪ್ಪಕ್ಕೆ ಟಿಕೆಟ್ ತೊಗೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ತೋಪಿನ ತಿಮ್ಮಪ್ಪನ ದೇವಸ್ಥಾನಕ್ಕೆ ರೀಚ್ ಆದೆ. ಸೊ ನೀವು ನೋಡ್ತಿದ್ರಲ್ಲ, ಆರ್ಚಿಂದ 100 ಮೀಟರ್ಸ್ ಡಿಸ್ಟೆನ್ಸಲ್ಲೇ ದೇವಸ್ಥಾನ ಇದೆ. ತುಂಬ ದೂರ ಅಂತಲೂ ಹೇಳೋಕ್ಕಾಗಲ್ಲ, ಜಸ್ಟ್ ಹತ್ರನೇ ಇದೆ. ಆ್ಯಂಡ್ ಜಾತ್ರೆ ಮಹೋತ್ಸವ ಎಲ್ಲನೂ ಏರ್ಪಾಟ್ ಮಾಡಿದರು. ಈವ್ನಿಂಗ್ ಟೈಮ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಫೆಕ್ಟ್ಸ್ ಎಲ್ಲ ಹಾಕಿರ್ತಾರೆ, ನೋಡೋಕ್ಕೆ ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಹಾಗೆ ಈ ವರ್ಷ ಸುಮಾರು ಜನ ಬಂದಿದ್ದರು, ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಬಸ್ಸಲ್ಲಿ ಕೂಡ 2 ಬಸ್ ಜನ ಎಲ್ಲನೂ ಒಂದೇ ಬಸ್ಸಲ್ಲಿ ತುಂಬಿಟ್ಟಿದ್ರು. ಅಷ್ಟು ತುಂಬ ರಶ್ ಅಂತಲೇ ಹೇಳ್ಬೋದು ಈ ವರ್ಷ ಆ ದೇವ್ರನ್ನ ನೋಡೋಕ್ಕೆ. ಹಾಗೆ ತಾವರೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಅದನ್ನು ಸ್ವೀಕರಿಸೋಕ್ಕೆ ಜನ ತುಂಬ ಹೊರಗಡೆಯಿಂದೆಲ್ಲ ಸಿಕ್ಕಾಪಟ್ಟೆ ಬಂದಿದ್ದರು. ನಾನು ಕೇಳ್ಪಟ್ಟೆ ಚನ್ನಪಟ್ಟಣದಿಂದ ಬಂದಿದ್ದೀನಿ, ಮದ್ದೂರಿಂದ ಬಂದಿದ್ದೀನಿ, ಹಾಗೆ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಆ್ಯಂಡ್ ಹೀಗೆ ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಎಲ್ಲ ಬಂದಿದ್ದರು. ಕೇಳಿ ತುಂಬಾ ಖುಷಿಯಾಗಿತ್ತು. ನಮ್ಮ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟೊಂದೆಲ್ಲ ಫೇಮಸ್ ಆಗಿದೆಯಲ್ಲ ಅಂಥೇಳಿ. ಸೊ ಇದು ಸುಮಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಹಾಗೆ ನಾವು ಪ್ರತಿ ವರ್ಷ ಕೂಡ ವಿಸಿಟ್ ಮಾಡ್ತೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ತೋಪಿನ ತಿಮ್ಮಪ್ಪನ ಗೋಪುರ. ಹಾಗೆ ಹೊರಗಡೆ ಒಂದು ಸ್ಟ್ಯಾಚ್ಯೂ ಇಟ್ಟಿರ್ತಾರೆ. ರೆಗ್ಯುಲರಾಗಿ ಹೋಗ್ತಿರೋರು ಅಲ್ಲೇ ಆಚೆ ಕಂಬಕ್ಕೆ ಕಡ್ಡಿ ಕರ್ಪೂರ ಹಸಿ ಕೈ ಮುಕ್ಕೊಂಡು ಬರ್ಬೋದು. ಹಾಗೆ ಈ ಕಡೆ ದೇವಸ್ಥಾನದ ಸೈಡಲ್ಲಿ ರೈಟ್ ಸೈಡಲ್ಲೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮೇಲ್ಗಡೆ ಮತ್ತು ಕೆಳಗಡೆ 2 ಸೈಡು ಕೊಟ್ಟಿರ್ತಾರೆ. ಬೆಳಗ್ಗೆಯಿಂದ ಮೇಲ್ಗಡೆ ಕೊಟ್ಟಿರ್ತಾರೆ, ಇವಾಗ ಈ ಸೈಡ್ ಹಿಂದ್ಗಡೆ ದೇವಸ್ಥಾನ ಹಿಂಭಾಗ. ಸೊ ನಾವೇ ಹೋಗಿ ತಾವರೆ ಎಲೆನ ಹಾರಿಸ್ಕೊಂಡು ತೊಗೊಂಡು ಬರಬೇಕು. ನನಗದು ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಪ್ರತಿ ವರ್ಷ ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಿದ್ರಲ್ಲ, ಅವ್ರು ತಂದ್ಕೊಟ್ಬಿಡ್ತಿದ್ರು. ಬಟ್ ಈ ಸಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ನಾವೇ ಹೋಗಿ ಎಲೆನ ತೊಗೊಂಡು ಬರಬೇಕು. ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ 1 ತೊಗೊಬಿಟ್ಟಿದ್ದೆ, ಅಲ್ಲಿ ಯಾರೋ ಒಬ್ಬರು 1 ತೊಗೋಬೇಡಿ, ಅದು ಹರಿದೋಗ್ಬಿಡುತ್ತೆ, 2 ತೊಗೊಳ್ಳಿ ಅಂತ ಹೇಳಿದರು. ಹಾಗೆ ಸೊ ಹಾಕಿಸ್ಕೊಂಡು ಸ್ವಾಮಿ ಪ್ರಸಾದನ ಸ್ವೀಕರಿಸಿದೆ. ತುಂಬ ಇಷ್ಟ ಆಯಿತು, ಹಾಗೆ ಎಂಜಾಯ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.